ಕ್ಯಾಮ್ರಾನ ಸೇಲ್ ಮಾಡ್ತಾ ಇದ್ದೀನಿ ಗೋಪ್ರೋ ಆ್ಯಂಡ್ ಜಾಸ್ತಿ ಬೇಜಾರಾಗ್ತದೆ ಗುರು ಈ ಕ್ಯಾಮ್ರಾನ. ಇವಾಗ ಕಿರಣ ಹುಡುಗಿ ಸಿಕ್ಕಿದ್ದೆ, ಫುಲ್ ಚೇಂಜ್ ಆಗ್ಬಿಟ್ಟವನೆ. ಲವರ್ ಬಾಯ್ ಕಿರಣ. ನಿನ್ನ ಬಟ್ಟೆಗಳೆಲ್ಲ ಇನ್ನೇನು ಕಪ್ಪ ಶಾಪಿಂಗ್ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್. ಸೊ ವಾಟ್ಸಪ್ ಬಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆ್ಯಂಡ್ ನಾವು ಇವಾಗ ಬ್ರೋಝೋನ್ ಹತ್ರ ಹೋಗ್ತಾ ಇದ್ದೀರಿ. ಬ್ರೋಝೋನ್ ಹತ್ರ ಏನಕ್ಕಪ್ಪ ಹೋಗ್ತಿರೋದು ಅಂತಂದರೆ, ಒಂದು ನಾನು ಇವತ್ತು ತಮ್ಮನೇಲಿ ಮತ್ತು ಟೈಟ್ಲಲ್ಲಿ ನೋಡೋ ಗೊತ್ತಾಗೋಗಿರುತ್ತೆ, ಕ್ಯಾಮ್ರಾನ ಸೇಲ್ ಮಾಡ್ತಾ ಇದ್ದೀನಿ ಗೋಪ್ರೋ ಆ್ಯಂಡ್ ಜಾಸ್ತಿ ಬೇಜಾರಾಗ್ತದೆ ಗುರು ಈ ಕ್ಯಾಮ್ರಾನ. ಲೋನ್ ಮೇಲೆ ತೊಗೊಂಡು ಲೋನ್ ಕ್ಲಿಯರ್ ರೀಸೆಂಟಾಗಿ ತಾನೇ ಮಾಡಿದೆ. ಮತ್ತು ಇನ್ನೇನು ಗುರು ಸೇಲ್ ಮಾಡ್ತಾ ಇದೆಯಾ ಅಂತ ಕೇಳೋದಾದರೆ, ಒಂದು ಸ್ವಲ್ಪ ಅಮೌಂಟ್ ರಿಕ್ವೈರ್ಮೆಂಟು ಇರುತ್ತಲ್ಲ ಗುರು, ಮಿಡಿಲ್ ಕ್ಲಾಸು ಲೈಫು. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಇವಾಗ ಹೋಗ್ಬಿಟ್ಟು ಗೋಪ್ರೋನ ಸೇಲ್ ಮಾಡಿ ಸ್ವಲ್ಪ ದುಡ್ಡು ಅರೇಂಜ್ ಮಾಡಬೇಕು. ಏನೋ ಒಂದು ಸ್ವಲ್ಪ ಕಮಿಟ್ಮೆಂಟ್ಸ್ ಐತೆ, ಸಾಲ್ವ್ ಮಾಡ್ಕೊಬೇಕು. ಆ್ಯಂಡ್ ಅದರ್ ಥಿಂಗು, ಇವಾಗ ಮತ್ತೆ ಇನ್ನೊಂದು ಗೋಪ್ರೋನ ತೊಗೊಬೇಕು ಅಂತ ಇದ್ದೀನಿ. ನಾನು ನಿಮಗೆ ಪ್ರೀವಿಯಸ್ಲಿನೂ ಹೇಳಿದ್ದೆ, ನಂದು ಗೋಪ್ರೋ ಬ್ಯಾಟ್ರಿ ಸ್ವಲ್ಪ ಡಮರಾಗೈತೆ, ಬ್ಯಾಟ್ರಿ ಇಸ್ಕೊಳೋಣ ಅಂತ. ಇವಾಗ ಅದು ಯಾಕೋ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಮತ್ತೆ ತೊಗೊಳೋಣ ಹೊಸ ಗೋಪ್ರೋನೇ ಹೀರೋ 12 ಇಸ್ಕೊಳೋಣ ಅಂತ ಇದ್ದೀನಿ ಈ ಟೈಮಲ್ಲಿ. ಅದಕ್ಕೆ ಈ ಕ್ಯಾಮ್ರಾನ ಯಾರಿಗೆ ಸೇಲ್ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಕಿರಣನ್ಗೆ. ನಾನು ತೊಗೊಂಡಾಗ ಈ ಕ್ಯಾಮ್ರಾ ರೇಟು ಗುರು ಹತ್ತತ್ರ 52 ಸಮಥಿಂಗ್ ಇತ್ತು ಗುರು, 52ನೋ 50ನೋ ಇತ್ತು. ಆ್ಯಂಡ್ ಅದ್ರ ಜೊತೆ ಆಕ್ಸೆಸರೀಸು ಅದೆಲ್ಲ ಸೇರಿ ಆಲ್ಮೋಸ್ಟ್ ಆಲ್ 62 ತನಕ ಹೋಗಿತ್ತು. ಈ ಉಲಾನ್ಜಿ ಕೇಸು, SD ಕಾರ್ಡು, ಆಮೇಲೆ ಇನ್ನೇನು ತೊಗೊಂಡಿದ್ದೆ ಅವಾಗ, ಮೈಕ್ ಅಡಾಪ್ಟರು, ಒಂದು ಮೈಕು, ಸ್ಟ್ರ್ಯಾಪು ಎಲ್ಲ ಸೇರಿ 62 ತನಕ ಹೋಗಿತ್ತು. ಅದು ರೀಸೆಂಟಾಗಿ ಒಂದು 8-9 ಮಂತ್ಸ್ ಗುರು, ಆಲ್ಮೋಸ್ಟ್ ಆಲ್ ಅಂದ್ಕೊಳ್ರಿ 8 ಮಂತ್ಸ್ EMI ಹಾಕ್ಕೊಂಡಿದ್ದು. ಒಂದು ತಿಂಗಳು ಹಿಂದೆ ಕ್ಲಿಯರ್ ಆಗೈತೆ, ಅಂದರೆ 9 ಮಂತ್ಸ್ ಆಗೈತೆ ಅಷ್ಟೇ. ಇವಾಗ ಕಿರಣನು ಹೇಳ್ತಾ ಇದ್ದ, ಬ್ರೋ ಕ್ಯಾಮ್ರಾ ತೊಗೊಬೇಕು ಅಂತ. ನಾನು ಹೆಂಗಿದ್ರು ಸೇಲ್ ಮಾಡೋ ಪ್ಲಾನಲ್ಲಿದ್ದೆ. ಅದಕ್ಕೋಸ್ಕರ ಕಿರಣಂಗೆ ಕ್ಯಾಮ್ರಾ ಸೇಲ್ ಮಾಡಿಬಿಟ್ಟು ಕ್ಯಾಶ್ ಇಸ್ಕೊಂಡು ಕಮಿಟ್ಮೆಂಟ್ನ ತೀರಿಸಿ ದಿ ನೆಕ್ಸ್ಟ್ 2 ಡೇಸಲ್ಲಿ ಮತ್ತೆ ಗೋಪ್ರೋ ಇಸ್ಕೊತೀನಿ. ಬಜಾಜ್ ಫೈನಾನ್ಸಲ್ಲಿ ಲಿಮಿಟ್ ಐತೆ, ಆರಾಮಾಗಿ ಹೋಗಿಸ್ಕೊಂಬರೋಣ. ಬ್ರೋಝೋನ್ ಇಲ್ಲೇ ಎಲ್ಲೋ ಇತ್ತಲ್ಲ ಗುರು, ಬ್ರೋಝೋನ್ ಎಲ್ಲಿ? ಬ್ರೋಝೋನು ಇಲ್ಲೇ ತಾನೆ ಬ್ರೋಝೋನ್ ಇರೋದು. ಬ್ರೋಝೋನ್ ಬಟ್ಟೆ ಅಂಗಡಿ ಇಲ್ಲೇ ಎಲ್ಲೋ ಇರೋದು ಗುರು. ಬ್ರೋಝೋನು ಮರ್ತೋಗ್ಬಿಟ್ಟಿದ್ದೀನಿ. ಹಾಂ ಇಲ್ಲೇ ಐತೆ, ಹೊಸಕೋಟೆ ಟೋಲ್ಗಿಂತ ಸ್ವಲ್ಪ ಮುಂದೆ ಸರ್ವಿಸ್ ರೋಡಲ್ಲಿ ಐತೆ. ಇನ್ನೇನು ಬಂದಿದ್ದೀನಿ, ಇವನು ಇಲ್ಲೇ ಎಲ್ಲೋ ಇರಬೇಕು. ಪ್ರಜೆ ಇಲ್ಲೇ ಅವನೇ. ಅಣ್ಣ ನಮಸ್ಕಾರ ಅಣ್ಣ. ಎಲ್ಲ ಹೊಟ್ಟೆ ಮೇಲೆ ಹೊಡೀರಿ, ಬಡವ್ರ ಹೊಟ್ಟೆ ಮೇಲೆ ಹೇಳ್ತಾ ಇದ್ದೆ ವ್ಲಾಗಲ್ಲಿ. ಕಿರಣ ಅವನೇ ಬರೀ ಹೊಟ್ಟೆ ಮೇಲೆ ಹೊಡ್ಯಕ್ಕಂತಾನೆ ಇರೋದು. ಬ್ರೋ ನನ್ನ ಬರ್ತಡೇ ಐತೆ ಬ್ರೋ, ನೀನೇ ಕೊಡ್ಸು ಬ್ರೋ. ಇಷ್ಟನಾ ಬ್ರೋ ಮರ್ಯಾದೆ? ಗಾಡಿ ಎತ್ಕೊಂಡು ಹೋಗಿದ್ಯಾ? ಗಾಡಿನೇನ ಹಿಂಗೆ ಮಾಡಕ್ಕಿದ್ಯಾ? ಹಾಂ, ಗಾಡಿನಾ? ಏನಾಯ್ತು? ನಂಗೆ ಗೊತ್ತಿಲ್ಲಪ್ಪ, ಹೊಸದು ಹಾಕ್ಸ್ಕೊಟ್ಬಿಡು ಗುರು. ಇನ್ನೇನು ಆಗಿಲ್ಲ? ಹೊಸದು ಹಾಕ್ಸ್ಕೊಟ್ಬಿಡು ಬ್ರೋ. ಮಾತೇ ಇಲ್ಲ, ನಂಗೆ ಹೊಸದು ಹಾಕ್ಸ್ಕೊಡು. ಗಾಡಿ ಹೊಸದು, ನಾನು ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸಲ್ಲ. 1,60,000. ಓಹೋ ಸರಿಯಾಗಿ ಆಗೈತೆ. ಹಾಂ, ನಾನು ಇವಾಗ ನಿನ್ನ ಗಾಡಿ ಇನ್ಶೂರೆನ್ಸ್ ಬಿಡಬೇಕು. ಟೈರ್ ಬ್ಲಾಸ್ಟು ಗಾಡಿ, ಮೊನ್ನೆ ಮದುವೆಗೆ ಹೋದಾಗ, ಅದಕ್ಕೆ ಯಲಂಗದಲ್ಲಿ ಬಿಟ್ಟಿದ್ದೀನಿ ಗಾಡಿನ. ಇಲ್ಲಿ ನೋಡಿಲಿ, ಅದೃಷ್ಟಕ್ಕೆ ಡಿಸ್ಪ್ಲೇ ಹೊಡೆದೋಗಿಲ್ಲ. ಹೊಸದು ಹಾಕ್ಸ್ಕೊಡ್ತಿದ್ದೆ ನೀನು ಬ್ರೋ. ದುರಂಕಾರ ಎಲ್ಲ ಬಿಡ್ಬೇಡ ಹೇಳ್ತಾ ಇದ್ದೀನಿ. ಕಿರಣ ಬಟ್ಟೆ ಗಿಟ್ಟೆ ಎಲ್ಲ ಕೊಡಿಸ್ತಾನೆ ಗೈಸ್. ಬಾ ಹಂಗ. ನಾವಾಗ ಆಕ್ಟಿವಾದಲ್ಲಿ ಬಂದಿದ್ರಿ, ಇವನ್ ಗಾಡಿ ಬೇರೆ ಕೊಟ್ಟೈತೆ ಸೈಕು. ಹೇಳ್ತಾ ಇದ್ದೀನಿ ಬ್ರೋ, ಟೈರ್ ಹೋಗೈತೆ. ಕಾಸು ಕಳಿಸೋ ಅಂದರೆ ಕಾಸು ಕಳಿಸ್ತಾ ಇಲ್ಲ. ಆವಾಜಲ್ಲಿ ಹಾಕ್ಬೇಡ. ಬಟ್ಟೆ ಗಿಟ್ಟೆ ಎಲ್ಲ ಕೊಡಿಸ್ತಾನಂತೆ ಗೈಸ್ ಕಿರಣ. ಬರ್ತಡೇಗ ಬ್ರೋ ನೀನು ನಂಗೆ ಕೊಡಿಸ್ತಾ ಇರೋದು?
ಓಕೆ ಗೈಸ್, ಬಟ್ಟೆ ತೊಗೊಂಬಂದು ಆಮೇಲೆ ಸಿಗ್ತೀನಿ. ಸೊ ಗೈಸ್, ಇವಾಗ ಬಟ್ಟೆ ಬೇಜಾನ್ ತಗೊಂಡ ಕಿರಣ, ದುಡ್ಡಿರೋನು. ಅದು ಏನೇನು ತಗೊಂಡು ನೋಡ್ರಿ, ಬರೀ ಟೀ ಶರ್ಟ್ಗಳು 2 ಪ್ಯಾಂಟು. ಅಲ್ಲಿ ಸ್ವೆಟ್ ಶರ್ಟ್ ಅಂತ ಹೋಗ್ರೆ ಅದು ಸುಮ್ಮನೆ ವೇಸ್ಟ್ ಗುರು, ಸೀರಿಯಸ್ಲಿ. ಈ ಕೊರಿಯನ್ ಸ್ವೆಟ್ ಶರ್ಟ್ಸ್ ಅಂತ ಹೇಳ್ತಾರಲ್ಲ, ಇದನ್ನೆಲ್ಲ ನಂಬ್ಕೊಂಡು ಬರೋಕ್ಕೆ ಹೋಗ್ಬೇಡ್ರಿ, ಅಷ್ಟೊಂದು ಚೆನ್ನಾಗಿಲ್ಲ ತಾನೇ ಬ್ರೋ? ಏನು ಸ್ವೆಟ್ ಶರ್ಟ್ಸಾ? ಸ್ವೆಟ್ ಶರ್ಟ್ ಚೆನ್ನಾಗಿಲ್ಲ. 1000 ರೂಪಾಯಿಗೆ 6 ಅಂತ, 1000 ರೂಪಾಯಿಗೆ 6 ಅಂತದ, 1000 ರೂಪಾಯಿಗೆ 7 ಅಂತ ಬಂದ ಅಣ್ಣ. ಅಲ್ಲಿ ನೋಡಿದ್ರೆ ಅಪ್ಪ ಚೆನ್ನಾಗಿಲ್ಲ ಗುರು, ಸೀರಿಯಸ್ಲಿ ಸ್ವೆಟ್ ಶರ್ಟ್ಗಳು ಚೆನ್ನಾಗಿಲ್ಲ. ಅಲ್ಲಿ ತಗೊಂಡಿದ್ದು ಹೊರತು ಅನಿಸ್ತಾ ಬಟ್ಟೆಗಳು ಬ್ರೋಝೋನಲ್ಲಿ. ಮಾಡೋಕ್ಕಾಗಲ್ಲ, ಬಂದಿದ್ದಕ್ಕೆ ಇಸ್ಕೋಬೇಕು. ಬಟ್ ನನಗೆ ಇದಿಷ್ಟ ಆಯಿತು, ಓವರ್ ಸೈಜ್ ಟಿ ಶರ್ಟ್ ಐತಲ್ಲ, ಅದಿಷ್ಟ ಆಯಿತು ನನಗೆ. ಓವರ್ ಸೈಜ್ ಟಿ ಶರ್ಟ್ಸು ಬಿಟ್ಟರೆ ನನಗೆ ನಿಜವಾಗ್ಲೂ ಇನ್ನೇನು ಇಷ್ಟ ಆಗಿಲ್ಲ. ಪ್ರೈಸು ಓಕೆ ಪರವಾಗಿಲ್ಲ, ಬಟ್ ಅಂದರೆ ಡಿಸ್ಕೌಂಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ ನಮ್ಮೇಲೆ ಸರೌಂಡಿಂಗೆ ಪರವಾಗಿಲ್ಲಲ್ಲ ಬ್ರೋ, ಏನಿಲ್ಲ 50 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಹೋಗ್ಬೋದು. ಇಲ್ಲಿ ಬಂದು ಇಲ್ಲಿ ಕಾಯ್ಕೊಂಡೆ ಅಪ್ಪ. ಅವ್ರು ಸ್ಟಾಕ್ ತಂದಿರ್ತಾರೆ ನೋಡೋ, ಆ ದಿನ ಬರಬೇಕು. ಆ ದಿನಗಳಲ್ಲಿ ಆಗಲ್ಲ, ಫ್ರೀ ಇರಲ್ಲ, ನಮ್ಗೆ ಕೆಲಸ ಜಾಸ್ತಿ ಇರುತ್ತೆ. ನಿಜವಾಗ್ಲೂ ನಂಗೆ ಅನ್ಸಂಗೆ ಈ ಸ್ವೆಟ್ ಶರ್ಟ್ಸ್ ಎಲ್ಲ ಎಷ್ಟು ವರ್ತಿಲ್ಲ. 1000 ರೂಪಾಯಿಗೆ 7, 1000 ರೂಪಾಯಿಗೆ 8, 1000 ರೂಪಾಯಿಗೆ 10 ಅಂತ ಕೊಡ್ತಾರಲ್ಲ, ಇದನ್ನ ನಂಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ ಗೈಸ್. ಯಾಕಂದ್ರೆ ಅದ್ರ ಕ್ವಾಲಿಟಿ ನೋಡಿದ್ರೆ ಒನ್ ಆಫ್ ದಿ ವರ್ಸ್ಟು. ಏನಕ್ಕೆ ಅಂದ್ರೆ ಅದೊಂಥರ ಹುಲ್ಲನ್ನೆಲ್ಲ ಒಂಥರ ಕಿತ್ಕೊಂಬಂದಂಗೆ ಆಗ್ಬಿಟ್ಟಿರುತ್ತೆ. ಈ ಕೆಲವೊಂದು ಇದ್ರಲ್ಲೆಲ್ಲ ನೋಡ್ತಾ ಇದ್ರೆ ಎಲ್ಲ ಅವ್ರದ್ದು ಹೋಗೈತೆ, ಹುಡುಗಿರ್ದೆಲ್ಲ ಮಿಕ್ಸ್ ಮಾಡಾಕವ್ರೆ. ಯಾವ್ದೋ ಜಮಾನದ ಓಲ್ಡ್ ಸ್ಟಾಕ್ ಇದಂಗೆ ಐತೆ ಗುರು ಅದೆಲ್ಲ. ಅದ್ರಲ್ಲಿ ಹುಲ್ಲನ್ನೆಲ್ಲ ಆಚೆಗೆ ಬರ್ತೈತೆ, ಹೊಸದಂತ ಯಾರಂತಾರ ಗುರು? ಅದೆಲ್ಲ ನಾನೇನ್ ಅನ್ಕೊಂಡ್ ಬಂದಿದ್ದು ಚೆನ್ನಾಗಿರತ್ತೆ, ಸ್ವೆಟ್ ಶರ್ಟ್ ಎತ್ಕೊಬಿಡೋಣ ಅನ್ಕೊಂಡು ನಾನ್ ಬಂದಿದ್ದು. ನೋಡಿದ್ರೆ ಬೇಜಾರಾಗುತ್ತೆ. ಲಾಸ್ಟ್ ಟೈಮು ಒಂದ್ ಕಡೆ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಹೋಗಿ, ಅವತ್ತು ನಾನು ಹೇಳ್ದೆ ಕಿರಣ್ಗೆ ಎಲ್ಲ ವೇಸ್ಟ್ ಬ್ರೋ. ಮತ್ತೇನ್ ಮಾಡೋಣ? ಹೋಗೋಣ ನಡಿ, ಹೋಗೋಣ ನಡಿ. ನಾವು ನೋಡಿದ್ರೆ ಇಲ್ಲಿ ಬೇಜಾರಾಗ್ಬಿಟ್ಟು ಬಂದಿದ್ದೀರಿ ಇವಾಗ. ನನಗೆ ನಿಜವಾಗ್ಲೂ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೆ, ನಾನು ನಮ್ಮಿರೋದಲ್ಲ. ಬಂದಿದ್ದು ನನ್ನ ಮಗನೇ ಚೆನ್ನಾಗಿರತ್ತೆ, ಸೂಪರ್ ಆಗಿರತ್ತೆ ಅನ್ಕೊಂಡು ನಾನು ಬಂದಿದ್ದು ವಿಡಿಯೋ ನೋಡಿ. ಇವನು ಅಣ್ಣ ಬ್ರೋಝೋನ್ಗೆ ಹೋಗೋಣ ಬಾಬ್ರು, ಬ್ರೋಝೋನ್ಗೆ ಹೋಗೋಣ ಬಾಬ್ರು, ಬ್ರೋಝೋನ್ಗೆ ಹೋಗೋಣ ಬಾಬ್ರು. ಬಿಡ ಹೋಗ್ಲಿ, ಏನ್ ಮಾಡೋಕ್ಕಾಗಲ್ಲ. ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್ಸ್. ಪರ್ಚೇಸ್ ಮಾಡಿದ್ದಾಯ್ತು, ಇನ್ನು ಅದನ್ನ ನನಗೆ ಅದಕ್ಕಿಂತ ಜಾಸ್ತಿ ಹರ್ಟ್ ಆಗ್ತಾ ಇರೋದಂದ್ರೆ ಇವ್ನು ನನ್ನ ಗಾಡಿ ಡ್ಯಾಮೇಜ್ ಮಾಡಿರೋದು. ಹೊಸ ಗಾಡಿ ಗುರು, ಎಷ್ಟು ತಿಂಗಳಾಯ್ತು ಗಾಡಿ ತಗೊಂಡ್ಬಂದೆ? 2 ಈ ತಿಂಗಳು ಇನ್ನ EMI ಕಟ್ಟಿಲ್ವಲ್ಲ? ಕಟ್ಟಿದ್ದೀರಿ? ಕಟ್ಟಿದ್ದೀರಾ? ಹಾಂ, 2 EMI ಕಟ್ಟಿದ್ದೀರಿ. ನಾನು ನಾಯಿ ದಬ್ಬಾಗ್ಬಿಡ್ತು, ನಾನೇನ್ ಮಾಡ್ಲಿಲ್ಲ. ನಿಮ್ಮ ನಾಯಿಗೂ ಹೊಡಿತೀನಿ, ನಿಂಗೂ ಹೊಡಿತೀನಿ ಹೇಳಿದ್ದೀನಿ. ಸರಿ ಇಲ್ಲ ಶಿಕ್ಷಾ ಹೊಡಿತೀನಿ. ಅಪ್ಪ ನಂಗೆ ಗೊತ್ತಿಲ್ಲಪ್ಪ, ನಂಗೆ ಹೊಸ ಗಾಡಿ ಕೊಡ್ಸಪ್ಪ, ನಂಗೆ ಈಗ ಹೊಡೆದೋಗಿರೋ ಗಾಡಿಗಳೆಲ್ಲ ಬೇಡ. ಚಾಕ್ನ ಯಾರ್ದು ನಿಂದ? ಇವಾಗ ಕಿರಣ ಹುಡುಗಿ ಸಿಕ್ಕಿದ್ದೆ, ಫುಲ್ ಚೇಂಜ್ ಆಗ್ಬಿಟ್ಟವನೆ. ಲವರ್ ಬಾಯ್ ಕಿರಣ. ನಿನ್ ಬಟ್ಟೆಗಳೆಲ್ಲ ಇನ್ನೇನು ಕಪ್ಪ ಶಾಪಿಂಗ್ ಮಾಡ್ತಾ ಇದ್ಯಾ? ಅದೇ ಹುಡುಗಿ ಬಂದ್ಮೇಲೆ ಬಟ್ಟೆಗಳು ಶೋಕಿ ಗೀಕಿ ಎಲ್ಲ ಸ್ಟಾರ್ಟ್ ಆಯ್ತು ಅಣ್ಣಂದು. ಏನೋ ಮಾಡ್ರಿ ದೊಡ್ಡವರು, ಅದಕ್ಕೋಸ್ಕರ ಕ್ಯಾಮ್ರಾ ಬೇರೆ ತಗೊಂತವನೆ. ನಾನು ಸೇಲ್ ಮಾಡ್ತಿರೋ ಪರ್ಪಸ್ ಹೇಳಿದ್ನಲ್ಲ ಗೈಸ್, ಸ್ವಲ್ಪ ಅಮೌಂಟ್ ಬೇಕು, ಬಡವ ಆಗಿದ್ದೀನಿ. ಬಟ್ ಹಂಗೆ ಇನ್ನೊಂದು 3 ಡೇಸ್ ಒಳಗಡೆ ತಗೊಂಡ್ಬಿಡ್ತೀನಿ ಕ್ಯಾಮ್ರಾ ಹೊಸದು. ಯಾಕಣ ಓವರ್ ಸೈಜ್ ಮೆಟೀರಿಯಲ್ ಹಿಡ್ಕೊಂತಾರೆ. ನಾವೇನು ಮಾಡಿದ್ದೀರ ಅಂತದ್ದು ಹಿಡ್ಕೊಳಕ್ಕೆ? ಸೋಮವಾರ. ಲವರ್ ಬಾಯ್ ಕಿರಣನ್ಗೆ ಏನಾದರೂ ಹೇಳ್ರಿ ಗೈಸ್, ಸ್ವಲ್ಪ ಉದ್ಧಾರ ಆಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಲವರ್ ಬಾಯ್ ಕಿರಣ್ ಹತ್ರ. ಅದ್ರಲ್ಲೂ ನಮ್ಮಂತ ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋದು ಇವ್ನು ಜಾಸ್ತಿ. ನೀನೆ ಇವಾಗ ಗಾಡಿ ಹೊಡೆದಾಕಿದ್ಯಲ್ಲ, ರೆಡಿ ಯಾರು ಮಾಡಿಸ್ಕೊಡ್ತಾರೆ? ಇನ್ಶೂರೆನ್ಸ್ ಕ್ಲೈಮ್ ಮಾಡೋಣ ಬಿಡಲಿ. ಏನ್ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಸೋಣ? ಗಾಡಿ ರೇಟ್ ಇಲ್ಲ, ನನಗೆ ಹೊಸ ಗಾಡಿ ಬೇಕು. ಗಾಡಿ ರೇಟ್ ಎಷ್ಟು? 10 ರೂಪಾಯಿ 20 ರೂಪಾಯಿ? ಈ ತರ ದುರಂಕಾರ ಮತ್ಗಳು ಅಲ್ಲ, ನಮಗಿಂತ ಹೆಚ್ಚು ನಿನ್ ಗಾಡಿ. ಅದಕ್ಕೆ ತಾನೇ ಸೈಲೆಂಟ್ ಆಗಿದ್ದೀನಿ. ನಂಗೆ ಹೆಂಗಿದ್ರು ಹಾಕ್ಸ್ಕೊಡ್ತಿಯಲ್ಲ ಬಿಡು, ಇನ್ನೇನು ಟೆನ್ಷನ್ ಮಾಡೋಣ ಬಿಡ. ಇವಾಗ ನಿನ್ ಗಾಡಿ ನಿಲ್ ಇನ್ಶೂರೆನ್ಸ್ ಕ್ಲೇಮ್ ಬಿಟ್ಟು ನನಗೆ ಗಾಡಿ ಇಲ್ದಿದ್ದಂಗೆ ಆಯ್ತೈತೆ, ತಲೆ ಕೆಡ್ತೈತೆ. ಸ್ವಲ್ಪ ಅದು ರೆಡಿ ಮಾಡಿಸ್ಬಿಡೋಣ ತಿರ್ಗಾ, ಆಮೇಲೆ ಅಂದ್ರೆ ಆಗಲ್ಲ. 1 ವರ್ಷ ಆಗೋತಾಯ್ತು ಆಲ್ಮೋಸ್ಟ್ ಅಲ್ಲೂ.
ಆ್ಯಂಡ್ ಗೈಸ್ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ನಿಮಗೆ ಅಪ್ಕಮಿಂಗ್ ವ್ಲಾಗ್ದಲ್ಲಿ ಸಿಗ್ತೀನಿ. ಟಿಲ್ ದಟ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.